ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ 29/1/2026ರಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ ಅರ್ಥಶಾಸ್ತ್ರ ಸಂಬಂಧಪಟ್ಟಂಥ ನಿಮಗೆ ಅಲ್ಲಿ PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ 6 ಅಲ್ಲಿ 5 ಅಂಕವನ್ನು ಪಡ್ಕೊಳ್ಬೋದು. ಅದರಲ್ಲಿ 2 ಪ್ರಶ್ನೆಯನ್ನು ಬರೆದರೆ 10 ಅಂಕಕ್ಕೆ ಇರುತ್ತೆ. ಸೊ ನಾವು ಇಲ್ಲಿ 42ನೇ ಪ್ರಶ್ನೆ ಕೊಟ್ಟಿರ್ತಾನೆ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾನೆ. ಈ ರೀತಿ ಕಾಲಮ್ನ ಕೊಟ್ಟಿರ್ತಾನೆ. ನಾವು ಉತ್ಪನ್ನಗಳನ್ನು ಇಲ್ಲಿ ಫಿಲಪ್ ಮಾಡಿರ್ತಾನೆ. ಸೊ ನಾವು ಅವನ್ನ ಕಂಡುಹಿಡಿಯಬೇಕಾಗತ್ತೆ. ನಾವು ಮುಖ್ಯವಾಗಿ ಗಮನಿಸಬೇಕಂದ್ರೆ ಫಾರ್ಮುಲಾ ನೆನಪಿಟ್ಕೋಬೇಕು. ಫಾರ್ಮುಲಿಂದ ಈ ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು. TPL ಅನ್ನು ಹೆಂಗೆ ಕಂಡಿಡ್ತೀವಿ ಅಂದರೆ ಸಮೇಸನ್ MPL ಅನ್ನು ಕೂಡಿಸೋ ಮೂಲಕ TPL ಅನ್ನು ಕಂಡುಹಿಡಿತೀವಿ. MPL ಅನ್ನು ಹೆಂಗೆ ಕಂಡಿಡ್ತೀವಿ ಅಂದರೆ TPL - TPL - 1 ಮೂಲಕ ಕಂಡುಹಿಡಿತೀವಿ. ಹಾಗೆ ಎವರೇಜ್ ಪ್ರಾಡಕ್ಟ್ APL = TPL / L ನ ಮಾಡೋ ಮೂಲಕ ಉತ್ಪನ್ನಗಳನ್ನ ಕಂಡುಹಿಡಿಬೋದು. ಈ ಫಾರ್ಮುಲಾ ಮುಖಾಂತರ ನಾವು ಖಾಲಿ ಉತ್ಪನ್ನಗಳನ್ನು ಫಿಲಪ್ ಮಾಡ್ಬೋದು. ಸೊ TPL ಅನ್ನು ಈ ರೀತಿ ಕೊಟ್ಟಿರ್ತಾನೆ. 10, 15, 32 ಇಲ್ಲಿ ಫಿಲಪ್ ಮಾಡಿರ್ತಾನೆ. ಸರಳವಾಗಿ ಕಂಡುಹಿಡ್ಕೋಬೋದು. MPL ಅಲ್ಲಿ ಕೂಡ ಈ ರೀತಿ 2 ಕಾಲಮ್ನ ಫಿಲಪ್ ಕೊಟ್ಟಿರುತ್ತೆ. APL ಕೂಡ ಇಲ್ಲಿ ಫಿಲಪ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಫಿಲಪ್ ಮಾಡ್ಬೇಕಂದ್ರೆ 10, 15, 32 ಕೊಟ್ಟಿರ್ತಾನೆ. ಇಲ್ಲಿ ಫಿಲಪ್ ಆಗಿರ್ತವೆ. ಸೊ ನಾವಿಲ್ಲಿ ಯಾವುದೇ 15 10 ಮಾಡಿದರೆ ಯಾವುದೇ ಅಂಕಿ ಬರೋದಿಲ್ಲ. ಸೊ ಅದರಲ್ಲಿ 15 ಬರುತ್ತೆ. ಹಾಗೆ 32ರಲ್ಲಿ 15 ಕಳಿಬೇಕಾಗತ್ತೆ ಇಲ್ಲಿ. ಸೊ 32ರಲ್ಲಿ 15 ಕಳಿದರೆ ಇಷ್ಟೇ 32ರಲ್ಲಿ 15 ಲೆಸ್ ಮಾಡಬೇಕಾಗುತ್ತೆ. ಎಷ್ಟು 17 ಬರುತ್ತೆ. ಸೊ ಇಲ್ಲಿ 17 ಹಚ್ಚಬೇಕು. 17ನ ಹಚ್ಕೊತೀನಿ. ಇಲ್ಲಿ ಏನು ಬರುತ್ತೆ ಅಂದರೆ ಇನ್ನು ಅಷ್ಟು ಕೂಡಿಸ್ಬೇಕು. ಸೊ ಇಲ್ಲಿ ಅಷ್ಟು ಕೂಡಿಸೋಣ. 15, 17, 19, 51 ಬರುತ್ತೆ. ಸೊ ಇಲ್ಲಿ 51ನ ಎಂಟ್ರಿ ಮಾಡ್ಕೊತೀನಿ. ಇನ್ನು 51, 13ನ ಕೂಡಿಸ್ಕೋಬೇಕು. 64 ಬರುತ್ತೆ. 64, 11, 75 ಬರುತ್ತೆ. ಈ ರೀತಿ 51, 64 ಇಲ್ಲಿ ನೋಡಿ 15 ಇಲ್ಲಿ ಮೇಲೆ 0 ಇದೆ. ಸೊ 15 ಬರುತ್ತೆ. ಬೇಕಾದ್ರೆ ಹೆಂಗೆ ಅಂದರೆ 15 + 0ನ ಮಾಡಿದರೆ 15 ಬರುತ್ತೆ. ಸೊ ರೀತಿ ಕಂಡುಹಿಡ್ಕೊಳ್ಳುವ. ಸೊ ಈ ಕಡೆ ಬನ್ನಿ. APLನ ಕಂಡುಹಿಡಬೇಕಾಗತ್ತೆ. ಸೊ APL ಕಂಡುಹಿಡಿಯಲು ಫಾರ್ಮುಲಾ ಯೂಸ್ ಮಾಡಬೇಕು. APL = TPL / L ಅನ್ನು ಉಪಯೋಗಿಸ್ಬೇಕಂದ್ರೆ ಭಾಗಾಕಾರ ಮಾಡಬೇಕಾಗತ್ತೆ. ಸೊ ಇಲ್ಲಿ 0 ಇಲ್ಲಿದೆ, 0 ಇಲ್ಲಿದೆ. TPL ಇಲ್ಲಿದೆ. TPL ಇಲ್ಲಿರೋದ್ರಿಂದ 10ನ ಭಾಗಲೇ 0 ಮಾಡಿದರೆ 0 ಬರುತ್ತೆ. 15 1 15, 32ನ 2 ಭಾಗ ಮಾಡೋಣ. 32 ಸೊ ನೋಡ್ಕೊಳ್ಳಿ 32 ಭಾಗಲೇ 2ನ ಮಾಡಬೇಕಾಗತ್ತೆ. ಎಷ್ಟು ಬಂತು? 16 ಬರುತ್ತೆ. ಸೊ ಇಷ್ಟು ನೋಡಿ 5 ಅಂಕವನ್ನು ಪಡ್ಕೊತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಸೊ ಮಾರುಕಟ್ಟೆ ಬೆಲೆ ರೂಪಾಯಿ 60 ಇದ್ದಾಗ ಒಟ್ಟು ಆದಾಯವನ್ನು ಸೀಮಾಂತ ಆದಾಯ ಸರಾಸರಿ ಆದಾಯನ ಕಂಡುಹಿಡಬೇಕು. TR, MR, AR. ಸೊ ಈ ರೀತಿಯನ್ನು ಕಾಲಮ್ ಕೊಟ್ಟಿರ್ತಾನೆ. ಇಲ್ಲಿ ಫಿಕ್ಸ್ಡ್ ಅಮೌಂಟನ್ನು ಕೊಟ್ಟಿರ್ತಾನೆ. ಸೊ ನಾವಿಲ್ಲಿ ಮಾರಾಟದ ಪ್ರಮಾಣ ಈ ರೀತಿ 1ರಿಂದ 5 ಮಟ್ಟ ಕೊಟ್ಟಿರ್ತಾನೆ. TR, MR, AR. ಸರಳವಾಗಿ ಹೆಂಗೆ ಕಂಡುಹಿಡಬೇಕಂದ್ರೆ ನಮಗೆ TR ಅನ್ನು ಹೆಂಗೆ ಕಂಡುಹಿಡ್ತಾರಪ್ಪ ಅಂದರೆ ಸಿಗ್ಮಾ MR ಅನ್ನು ಮೂಲಕ ಸಮೇಷನ್ MR ಕೂಡಿಸೋ ಮೂಲಕ ಕಂಡುಹಿಡಿತೀವಿ. ಈಗ 60ನ್ನು ಕೊಟ್ಟಲ್ಲಿ 60ನ್ನು ಬರ್ಕೊಳ್ತೀನಿ. 60 2ಲೇ ಎಷ್ಟಾಗುತ್ತೆ? 180. ಹಾಗೆ ಅದನ್ನು ಕೂಡಿಸ್ತಾ ಹೋಗ್ಬೇಕು. 60 3ಲೇ 180, 62ಲೇ ಅದನ್ನು ಮಾಡ್ಕೊಂಡು ಹೋಗ್ಬೇಕು. 120, 180, ಹಾಗೆ 240, ಹಾಗೆ 5ನೇ ಮಾಡಿದರೆ ಸೊ 300 ಬರುತ್ತೆ. ಸೊ ಇಲ್ಲಿ 300ನ್ನು ಹಚ್ಕೊಳ್ಬೇಕಾಗತ್ತೆ. ಸೊ ಸಿಂಪಲ್ MR ಅನ್ನು ಹೆಂಗೆ ಕಂಡುಹಿಡ್ತೀವಿ ಅಂದರೆ TR - TRN - 1 ಡಿವೈಡ್ ಬೈ ಮಾಡ್ಕೋಬೇಕು. ಎಲ್ಲ 60ನ ಮಾಡಿದರೆ 60 ಬರುತ್ತೆ. 120 ಭಾಗಲೇ 1 ಮಾಡಿದರೆ 60 ಬರುತ್ತೆ. ಸೊ ಅಷ್ಟು ಕೂಡ ಇಲ್ಲಿ 0 ಬರುತ್ತೆ. ಕಾರಣ ಇಲ್ಲಿ 60 ಬರುತ್ತೆ. 180ನ 2 ಭಾಗ ಮಾಡಿದರೆ 60, ಇವಷ್ಟು 60 ಬರ್ತವೆ. ಸೊ ಕೂಡ AR ಹಂಗೆ ARನ ಡಿವೈಡ್ ಬೈ ನಾವು L ಮುಖಾಂತರ ಅಷ್ಟು ಕೂಡ 60 ಬರ್ತವೆ. ಸೊ ಈ ರೀತಿ ನೀವು PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸಲ್ಲಿ 10 ಅಂಕವನ್ನು ಈಸಿಯಾಗಿ ಪಡ್ಕೊಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕುರಿತು ಹಾಗೆ ಎಕ್ಸ್ಪಾಂಡ್ ಕ್ವಶನ್ ಸಂಬಂಧಪಟ್ಟಂಥ ವಿಡಿಯೋನ ಬರುತ್ತೆ. ಸರಿಯಾಗಿ 7:30ಕ್ಕೆ ವಿಡಿಯೋನ ಚಾನಲ್ ಮೂಲಕ ಅಪ್ಲೋಡ್ ಆಗುತ್ತೆ. ಸದ್ಯವಾದ ಕ್ಷಮಿಸಬೇಕು. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಮಾಡುವಂಥ ಪ್ರತಿಯೊಂದು ಲೈಕ್ ನಮಗೆ ಹೆಚ್ಚಿನ ಮೋಟಿವ್ ಕೊಡುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವಿಡಿಯೋನ ಶೇರ್ ಮಾಡ್ಕೊಂಡು ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.